ಕಲಬುರಗಿ ನಗರದ ವಿದ್ಯಾನಗರ ಬಡಾವಣೆಯಲ್ಲಿರುವಂತ ಈಗಾಗಲೇ ಅಲ್ಲಿ ವಿದ್ಯಾನಗರ ಹಾಸ್ಟೆಲ್ಗೆ ಅವರ ತಂಗಿಯನ್ನ ಮತ್ತು ಅವರ ಅಕ್ಕನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಒಬ್ಬ ಬಾಲಕರ ಮೇಲೆ ಇವತ್ತು ಸುಮಾರು 8 ರಿಂದ 10 ನಾಯಿಗಳು ಇವತ್ತು ದಾಳಿ ಮಾಡಿದ್ದು ಇವತ್ತು ಪ್ರಕರಣಗಳನ್ನು ಕಲಬುರಗಿ ನಗರದಲ್ಲಿ ದಿನದಿಂದ ದಿನಕ್ಕೆ ಸುಮಾರು ಬಡಾವಣೆಗಳಲ್ಲಿ ಸುಮಾರು ವಾರ್ಡ್ಗಳಲ್ಲಿ ಇವತ್ತು ಆಡು ಹಗಲೇ ಇವತ್ತು ನಾಯಿಗಳ ಒಂದು ಹಾವಳಿ ಆಗ್ತಾ ಇದ್ರು ಕೂಡ ಇವತ್ತು ಕಲಬುರಗಿ ಜಿಲ್ಲಾಡಳಿತ ಮತ್ತು ವಿಶೇಷವಾಗಿ ಕಲಬುರಗಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಳ್ತಾ ಇಲ್ಲ. ಹಾಗಾಗಿ ಈ ತರ ಪ್ರಕರಣಗಳಲ್ಲಿ ಇವತ್ತು ಆ ಚಿಕ್ಕ ಬಾಲಕನಿಗೆ ಆ ನಾಯಿಗಳು ಅಡ್ಡಹಾಸ ನೋಡಿದ್ರೆ ಆ ಬಾಲಕಿಗೆ ಬಹಳ ತೊಂದರೆ ಆಗಿದೆ. ಹಾಗಾಗಿ ಈ ರೀತಿಯ ಘಟನೆಗಳು ಕಲಬುರಗಿ ನಗರದಲ್ಲಿ ನಡೀತಾ ಇದ್ರು ಕೂಡ ಪೂಜ್ಯ ಮಹಾಪೌರು ಮತ್ತು ಮಾನ್ಯ ಆಯುಕ್ತರು ಮತ್ತು ಜಿಲ್ಲಾಡಳಿತ ಏನು ವ್ಯವಸ್ಥೆಯೂ ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಈ ಒಂದು ಆಸ್ಪತ್ರೆಗೆ ಈಗಾಗಲೇ ಆ ಬಾಲಕಿಗೆ ದಾಖಲೆ ಆಗಿದೆ, ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಆದರೆ ಈಗಾಗಲೇ ಟ್ರೀಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಈ ತರ ಘಟನೆಗಳೇನು ನಡೀತಾ ಇದೆ ಇದನ್ನ ಕೂಡಲೇ ಇಲ್ಲೇ ನಿಲ್ಲಬೇಕು. ಅದಲ್ಲದೆ ಕೂಡ ಇವತ್ತು ಆಸ್ಪತ್ರೆಗೆ ಬಂದ ಸಂದರ್ಭದಲ್ಲಿ ಇವತ್ತು ಆ ಬಾಲಕನಿಗೆ ಅಡ್ಮಿಟ್ ಮಾಡುವಂತ ಸಂದರ್ಭದಲ್ಲೂ ಕೂಡ ಒಂದು ಬೀದಿ ನಾಯಿ ಇವತ್ತು ಆಸ್ಪತ್ರೆಯ ಮುಂಭಾಗದಲ್ಲಿ ಒಳಗಡೆ ಹೋಗುವಂತ ಸನ್ನಿವೇಶಗಳು ಇವತ್ತು ಕಂಡಿದೆ. ಹಾಗಾಗಿ ಇದು ಕಲಬುರಗಿ ಮಹಾನಗರ ಪಾಲಿಕೆ ಇದು ಪಾಲಿಕೆಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾಚಿಕೆ ಕೇಡು. ಹಾಗಾಗಿ ಇಂಥ ಪ್ರಕರಣಗಳು ನಡೀತಾ ಇದ್ರು ಕೂಡ ಆ ಪ್ರತ್ಯೇಕವಾಗಿ ಬೀದಿ ನಾಯಿಗಳನ್ನ ಬೇರೆ ಕಡೆ ಸೆಟ್ಔಟ್ ಮಾಡ್ಬೇಕನ್ನುವಂತ ಒಂದು ಸಂಪ್ರದಾಯ ಕೂಡ ಇವರ ಹತ್ರ ಇಲ್ಲ. ಸುಮಾರು 5 ಕೋಟಿ ರೂಪಾಯಿ ಆಲ್ರೆಡಿ ಯೋಜನೆಯನ್ನ ಮಹಾನಗರ ಪಾಲಿಕೆ GB ಮೀಟಿಂಗ್ ಅಲ್ಲಿ ಅನುಮೋದನೆ ಕೊಟ್ಟಿದೆ. ಆದ್ರೆ ಅವರು ಮಾಡ್ತಾ ಇಲ್ಲ, ಬೇರೆ ಯಾವುದೇ NGOಗಳಿಗೂ ಕೊಡ್ತಾ ಇಲ್ಲ. ಒಟ್ಟಾರೆ ಬೀದಿ ನಾಯಿಗಳ ಒಂದು ಹಾವಳಿಯಿಂದ ಮಕ್ಕಳ ಮೇಲೆ ಇವತ್ತು ಹಿರಿಯರ ಮೇಲೆ ಎಲ್ಲರ ಮೇಲೆ ಇವತ್ತು ಹಲ್ಲೆ ಆಗ್ತಾ ಇದೆ. ಅದನ್ನ ತಡೆಗಟ್ಟಬೇಕು. ಕೂಡಲೇ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಅಥವಾ ಚೇರ್ಮನ್ಗಳಾಗಿರ್ಬೋದು ಮೇಯರ್ ಆಗಿರ್ಬೋದು ಕೂಡಲೇ ಆಸ್ಪತ್ರೆಗೆ ಬಂದು ಆ ಬಾಲಕನಿಗೆ ಭೇಟಿ ಮಾಡೋ ಮೂಲಕವಾಗಿ ಆರೋಗ್ಯ ವಿಚಾರಿಸುವ ಮೂಲಕವಾಗಿ ಸೂಕ್ತದಂತ ಪರಿಹಾರ ಮತ್ತು ಚಿಕಿತ್ಸೆಗೆ ಮುಂದಾಗಬೇಕು ಅಂತೇಳಿ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೇನೆ. ಇವತ್ತಿನ ದಿನ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯತನದಿಂದ ಇವತ್ತು ವಿದ್ಯಾನಗರದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯದಲ್ಲಿ ಈಗಾಗಲೇ ಕೆಲವು ದಿವಸದ ಹಿಂದಗಡೆ ಅಲ್ಲಿ ವಿದ್ಯಾರ್ಥಿನಿಯರಿಗೂ ಕೂಡ ನಾಯಿ ಕಾಟ ಹೆಚ್ಚಾಗಿ ಅಲ್ಲಿ ಕೂಡ ಕೆಲವು ವಿದ್ಯಾರ್ಥಿನಿಯರಿಗೆ ನಾಯಿ ಕಚ್ಚಿ ಬಹಳ ಗಂಭೀರವಾಗಿ ಚಿಕಿತ್ಸೆ ಪಡ್ಕೊಂಡಿದ್ದಂಥ ಉದಾಹರಣೆಗಳನ್ನು ಕಂಡಿದ್ದೀವಿ. ಅದೇ ರೀತಿ ಇವತ್ತಿನ ದಿನ ಒಬ್ಬ ವಿದ್ಯಾರ್ಥಿನಿ ಮಾತಾಡ್ಲಕ್ಕಂತ ಹೋದಂಥ ಸಂದರ್ಭದಲ್ಲಿ ಸುಮಾರು 12 ರಿಂದ 15 ವಯಸ್ಸಿನ ಹುಡುಗನಿಗೂ ಮತ್ತು ಅದೇ ಜಾಗದಲ್ಲಿ ಇವತ್ತು ಇನ್ನೊಬ್ಬ ಹಿರಿಯ ನಾಯಕರಿಗೂ ಕೂಡ ಅಲ್ಲಿ ನಾಯಿ ಕಚ್ಚತಕ್ಕಂಥ ವ್ಯವಸ್ಥೆ ಆಗಿದೆ. ಆದರೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾಗಲಿ ಇದರ ಬಗ್ಗೆ ಇಡೀ ವಿದ್ಯಾನಗರದಲ್ಲಿ ಅಷ್ಟೇ ಅಲ್ಲ ಇಡೀ ಕಲಬುರಗಿ ಜಿಲ್ಲೆಯಲ್ಲಿಯೇ ಒಂದು ಬೀದಿ ನಾಯಿ ಹಾವಳಿ ಹೆಚ್ಚಾಗಿದ್ದರೂ ಕೂಡ ಎಲ್ಲ ರೀತಿಯಿಂದ ಮಹಾನಗರ ಪಾಲಿಕೆಗೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಹಲವಾರು ಸಂಘಟನೆಗಳು ಮತ್ತು ಹಲವಾರು ಮುಖಂಡರು ಮನವಿ ಮುಖಾಂತರ ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ನಾಯಿ ಹಾವಳಿಯನ್ನು ತಡೆಯುವಲ್ಲಿ ವಿಳಂಬವಾಗ್ತಾ ಇದೆ. ಇಂಥ ನಾಲಾಯಕ ಅಧಿಕಾರಿಗಳು ನಿರ್ಲಕ್ಷ್ಯತದಿಂದ ಇಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಣ್ಣ ಬಾಲಕರಿಗೆ ನಾಯಿ ಕಚ್ಚುವ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಮತ್ತು ಅವರು ನಿಜವಾಗಲೂ ಅಧಿಕಾರಿಗಳಾಗಿದೆ. ಆದರೆ ತಾವು ಕೂಡಲೇ ಈಗಾಗಲೇ ನಡೆದಂಥ ಚಿಕಿತ್ಸೆ ಪಡೆದುಕೊಳ್ತಕ್ಕಂಥ ಒಂದು ನಾಬಾಲಕ ಬಾಲಕಿಗೆ ಒಂದು ಯಾವ ರೀತಿ ಕಳೆದಿದೆ ಅಂತಕ್ಕಂಥದ್ದು ಮಹಾನಗರ ಪಾಲಿಕೆ ಆಯುಕ್ತರಾಗಲಿ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಬಂದು ಅವರ ವಿಚಾರಣೆ ಮಾಡೋದಲ್ಲದೆ ಅವರ ಕುಟುಂಬಕ್ಕೆ ಯೋಗ್ಯವಾಗಿ ಪರಿಹಾರ ಕೊಡದೆ ಹೋದರೆ ನಾಳೆ ಮಹಾನಗರ ಪಾಲಿಕೆಯ ಮುಂದೆ ಒಂದು ನಾಯಿಯ ಹಾವಳಿಯ ಒತ್ತಡದಿಂದ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗುತ್ತಿರುವುದನ್ನು ಖಂಡಿಸಿ ಹೋರಾಟ ಮಾಡುವುದಕ್ಕೆ ನಾವು ಸಿದ್ಧರಿದ್ದೀವಿ ಅಂತಕ್ಕಂಥದ್ದು ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಆದರೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಈ ಬಾಲಕನಿಗೆ ಯಾವುದಾದ್ರೂ ಚಿಕಿತ್ಸೆ ಮತ್ತು ಪರಿಹಾರ ನೀಡೇ ಹೋದರೂ ಕೂಡ ಹೋರಾಟಕ್ಕೆ ಅನಿವಾರ್ಯವಾಗ್ತದೆ ಅಂತಕ್ಕಂಥದ್ದು ಕೂಡ ತಮ್ಮ ಮಾಧ್ಯಮದಿಂದ ಎಚ್ಚರಿಕೆ ಕೊಡ್ತಾ ಇದ್ದೀವಿ.